ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೋಡ್ತಿದ್ದೀರಾ ಅಲ್ವಾ, ಸಖತ್ತಾಗಿ ರೆಡಿಯಾಗಿ ಹೊರಟು ನಿಂತಿದ್ದೀನಿ. ಯಾಕಪ್ಪ ಎಲ್ಲಿಗಪ್ಪ ಅಂತಂದರೆ, ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ನನ್ನ ಅಮ್ಮನಿಗೆ ಏನಾದರೂ ಕೊಡಿಸ್ಬೇಕು ಅನ್ನೋ ಒಂದು ಆಸೆ. ಹಾಗಾಗಿ ಇವತ್ತು ನನ್ನ ಮಗನ್ನ ಕರ್ಕೊಂಡು ಆಚೆ ನಾನು ಹೋಗ್ತಾಯಿದ್ದೀನಿ. ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ಪ್ರತಿಯೊಂದು ಡೀಟೇಲ್ನು ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ ಗಾಯ್ಸ್. ಓಕೆ, ಎಲ್ಲರದು ಟೀ ಆಯಿತಾ, ಕಾಫಿ ಆಯಿತಾ? ನಮ್ಮದು ಟೀ ಕಾಫಿ ಮುಗಿಸ್ಕೊಂಡು ಇವಾಗ ಆಚೆ ಬಂದಾಯಿತು. ನಾವಿವಾಗ ಬಂದಿದ್ದು ಒಂದು ಫುಡ್ ಅಂಗಡಿಗೆ. ಫುಡ್ ಅಂದರೆ ನನಗಲ್ಲ, ನಮ್ಮ ಮನೇಲಿ ನಾನು ಬೆಕ್ಕನ್ನು ಸಾಕಿದ್ದೀನಿ, ಅಮ್ಮು ಅಂತ. ಅವಳಿಗೆ ಫುಡ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಫುಡ್ಡು ತೊಗೊಳೋದಕ್ಕೋಸ್ಕರ ಅಂಗಡಿಗೆ ಬಂದಿದ್ದೀನಿ. ಫುಡ್ಡನ್ನು ತೊಗೊಂಡು ನೆಕ್ಸ್ಟ್ ಏನು ಮಾಡಬೇಕು, ಅಮ್ಮನಿಗೆ ಏನು ತೊಗೋಬೇಕು ಅಂತ ಯೋಚನೆ ಮಾಡ್ತೀನಿ. ಓಕೆನಾ? ಇವಾಗ ಮಾರ್ನಿಂಗ್ 12 ಗಂಟೆ ಆಗಿದೆ. ಫುಡ್ಡನ್ನು ತೊಗೊಂಡು ನಾವು ಇವಾಗ ಕೆಳಗೆ ಇಳಿತಿದ್ದೀವಿ. ಇವಾಗ ಫುಡ್ಡು ನಮ್ಮ ಅಮ್ಮದು ಒಂದು ಕೆಲಸ ಮುಗೀತು, ನನ್ನ ಬಂಗಾರಿದು. ಈಗ ನೆಕ್ಸ್ಟು ನನ್ನ ಅಮ್ಮನಿಗೆ ತುಂಬ ಇಷ್ಟ ಅಂದರೆ ಸೀರೆ. ಅದನ್ನು ಬಿಟ್ಟರೆ ಏನಪ್ಪ ಅಂತ ಯೋಚನೆ ಮಾಡ್ತಿದ್ದೀನಿ. ಬನ್ನಿ, ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಹಾಗೆ ಯೋಚನೆ ಮಾಡ್ತಾ ಬರ್ತಾ ಇರುವಾಗ ಒಂದು ಹೋಟೆಲ್ ಸಿಕ್ತು. ಆ ಹೋಟ್ಲಲ್ಲಿ 2 ವಡೆ 2 ಟೀ ತೊಗೊಂಡು ಕುಡಿದು, ನನಗೆ ಟೀ ಕುಡಿದ್ರೇ ತಲೆ ಓಡೋದು ಗೈಸ್. ಹಂಗಾಗಿ ಟೀನ ಮುಗಿಸ್ಕೊಂಡು ನೆಕ್ಸ್ಟು ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬನ್ನಿ ತೋರಿಸ್ತೀನಿ. ನಾನು ಬಂದಿದ್ದು ಇವಾಗ ಚೆನ್ನೈ ಮಾಲ್ಗೆ. ಹೊರಗಡೆಯಿಂದನೇ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಲಿಫ್ಟಲ್ಲೇ ಸ್ಟಾರ್ಟ್ ಮಾಡ್ತಿದ್ದೆ. ಫಸ್ಟ್ ಬಂದವಳೆ ನಾನು ಸೀರೆ ನೋಡಿದೆ. ಈ ಸೀರೆ ನನಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ನೆಕ್ಸ್ಟ್ ನಾನು ತೊಗೊಂಡಿದ್ದು ಈ ಕಲರ್ ಸೀರೆ. ಅಮ್ಮನಿಗೆ ಈ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಆಯ್ಕೆ ಮಾಡಿಕೊಂಡೆ. ಮತ್ತು ನೆಕ್ಸ್ಟು ನನ್ನ ಮಗ ನೆಕ್ಸ್ಟು ಬೇರೆ ನೋಡೋಮ್ಮ ಅಂತಂದ. ಹಂಗಾಗಿ ಬೇರೆ ಸೀರೆನೂ ಕೂಡ ನೋಡ್ತಾ ಹೋದೆ. ಸೀರೆಗಳು ಮಾತ್ರ ತುಂಬಾ ಚೆನ್ನಾಗಿತ್ತು. ಈ ಕಲರು ನೋಡಿದೆ. ಈ ಕಲರು ಅಮ್ಮನಿಗೆ ತುಂಬ ಸೂಟ್ ಆಗೋಲ್ಲ ಅನಿಸುತ್ತೆ. ಏಕೆಂದರೆ ಅಮ್ಮ ಈ ಥರ ಎಲ್ಲ ರಂಗ್ ಅನ್ನೋದು ಬಟ್ಟೆ ಸೀರೆನೇ ಉಟ್ಕೊಳ್ಳಲ್ಲ. ನಮಗೆ ನಾವಾದರೆ ಹೊರಗಡೆ ಹೋಗುವಾಗ ಚೆನ್ನಾಗಿ ಕಾಣುತ್ತೆ. ಅಮ್ಮ ಈ ಥರ ಸೀರೆ ಎಲ್ಲ ಇಷ್ಟಪಡಲ್ಲ ಅನ್ಸುತ್ತೆ. ಅದಕ್ಕೆ ಇದನ್ನು ಸೀರೆನ ವಿಸಿಟ್ ಮಾಡಲಿಲ್ಲ, ನಾನೇ ತೊಗೊಂಡೆ. ನೆಕ್ಸ್ಟ್ ಈ ಸೀರೆ ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಇದನ್ನು ಅವರ ಚಿಕ್ಕಮ್ಮಗೆ ಅವನು 2 ಸೀರೆನ ಪ್ಯಾಕ್ ಮಾಡಿಸ್ಕೊಂಡು ಹೊರಗಡೆ ಬಂದಾಯಿತು. ಇವಾಗ ಅಮ್ಮನಿಗೆ ಫೋನ್ ಮಾಡಿದ್ದೀನಿ, ಅಮ್ಮನೂ ಕೂಡ ಹೋಗಿ ಬರ್ತೀನಿ. ಇವತ್ತು ಅಮ್ಮನ್ನ ಕರ್ಕೊಂಡು ಎಕ್ಸಿಬಿಷನ್ಗೆ ಕರ್ಕೊಂಬಂದೆ. ಯಾಕೆಂದರೆ ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಸೊ ಅಮ್ಮನಿಗಿದು ಮೆಮೊರಬಲ್ ಆಗಿರುತ್ತದೆ ಅಂತ ನಾನು ಇವಾಗ ಕರ್ಕೊಂಡು ಎಕ್ಸಿಬಿಷನ್ಗೆ ಕರ್ಕೊಂಬಂದೆ. ಅಮ್ಮ ತಂಗಿ ಇಬ್ಬರು ಕೂಡ ಬಂದರು. ನಮ್ಮಮ್ಮನ ಮುಖದಲ್ಲಿ ಫುಲ್ ಖುಷಿ. ನಮ್ಮಮ್ಮನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು. ನಮ್ಮಮ್ಮ ಊಹಿಸ್ಕೊಂಡಿರಲಿಲ್ಲ ಇವತ್ತು ನನ್ನ ಮಗಳು ಈ ಥರ ಮಾಡ್ತಾರೆ. ನಮ್ಮಮ್ಮ ಅಂದ್ಕೊಂಡೇ ಇರಲಿಲ್ಲ ಇವತ್ತೇನು ನನ್ನ ಮಗಳು ಈ ಥರ ಎಲ್ಲ ನನಗೆ ಮೇಲೆ ಖುಷಿ ಕೊಡ್ತಾವಳೆ ಅಂತ. ತುಂಬಾ ಖುಷಿಪಟ್ಟರು. ಸೊ ಅವ್ರ ಮುಖದಲ್ಲಿರೋ ಖುಷಿ ನೋಡಿ ನಾನಂತೂ ಸಿಕ್ಕಾಪಟ್ಟೆ ಖುಷಿ ನಮ್ಮಮ್ಮನ ಮುಖದಲ್ಲಿ ನೋಡಿ ನಾನಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟೆ. ಯಾಕೆಂದರೆ ನಮ್ಮಮ್ಮ ಅಂದ್ಕೊಂಡಿದ್ರು ಒಂದು ಕೇಕ್ ತಂದು ಮದರ್ಸ್ ಡೇನ ಇಲ್ಲಿ ಮುಗಿಸ್ಬಿಡ್ತಾಳೆ ಅಂತ. ನಾನು ಸೀರೆ ಕೊಟ್ಟಿದ್ದಾಗಿರ್ಬೋದು, ಸೀರೆ ಕೊಡೋದು ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ಥರ ಎಕ್ಸಿಬಿಷನ್ಗೆ ಕರ್ಕೊಂಬರ್ತಾಳೆ, ಈ ಥರ ಎಲ್ಲ ನನಗೆ ಇದು ಮಾಡ್ತಾಳೆ ಅಂತ ನಮ್ಮಮ್ಮ ಅಂದ್ಕೊಂಡೇ ಇರಲಿಲ್ಲ. ತುಂಬಾ ಖುಷಿಪಟ್ಟರು ನಮ್ಮಮ್ಮ. ಇದನ್ನು ಯಾವತ್ತೂ ನಮ್ಮಮ್ಮ ಮರೆಯಲ್ಲ ಅಂತ ಅಂದ್ಕೊತೀನಿ. ಖಂಡಿತ ನಮ್ಮಮ್ಮ ಯಾವತ್ತೂ ಮರೆಯಲ್ಲ ಇದನ್ನು. ಯಾಕೆಂದರೆ ನಮ್ಮಮ್ಮ ನಾನು ಅಂದ್ಕೊಂಡಿದ್ದೆ ನಮ್ಮಮ್ಮನ ಒಂದು ಕೇಕ್ ತಂದು ಕಟ್ ಮಾಡಿಸೋಣ ಅಂತ. ನಮ್ಮಮ್ಮನೂ ಅದನ್ನೇ ಅಂದ್ಕೊಂಡಿದ್ರು. ಪ್ರತಿ ವರ್ಷವೂ ಇದೇ ಆಗುತ್ತೆ. ಇಷ್ಟು ವರ್ಷ ನಮಗೋಸ್ಕರ ನಮ್ಮಮ್ಮ ಏನೆಲ್ಲ ಮಾಡಿದ್ದಾರೆ. ಇವಾಗ ನಾನು ದುಡಿತಿದ್ದೀನಿ. ನಮ್ಮಮ್ಮನ ಖುಷಿನ ನೋಡಬೇಕನ್ನೋ ಆಸೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು. ನಮ್ಮಮ್ಮನ ಈ ಥರ ಆಚೆ ಕರ್ಕೊಂಬಂದು ನಮ್ಮನಿಗೆ ಸೀರೆ ಕೊಟ್ಟಿದ್ದಾಗಿರ್ಬೋದು, ತುಂಬಾ ನನಗೆ ಖುಷಿ ಕೊಡ್ತು. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಫೋಟೋಸು ವೀಡಿಯೋಸು ತೊಗೊಂಡು ಸಿಕ್ಕಾಪಟ್ಟೆ ನಾವು ಎಂಜಾಯ್ ಮಾಡಿದ್ವಿ. ಇದನ್ನು ತುಂಬಾ ಚೆನ್ನಾಗಿದೆ ಎಕ್ಸಿಬಿಷನ್ಸು. ನಾವು ಅಂದ್ಕೊಂಡಿದ್ವಿ ಆಗಿನ ಕಾಲದಲ್ಲಿ ನಾನು ಒಳಗೆ ಬರ್ತಾ ಅನ್ನಿಸ್ತಾಯಿತ್ತು, ಈ ಥರ ಎಲ್ಲ ಆವಾಗ ಬೋಟಲ್ಲಿ ಈ ಥರ ಎಲ್ಲ ಇತ್ತಾ, ಆವಾಗಲೇ ಈ ಥರ ಎಲ್ಲ ಇತ್ತು ಅಂದರೆ ಇವಾಗಿನ ಇದರಲ್ಲಿ ಹೇಗೆಲ್ಲ ಇರಬೇಕು, ಹೇಗೆಲ್ಲ ಇರುತ್ತೆ ಅನ್ನೋ ಒಂದು ಕಲ್ಪನೆ ಬಂತು. ನಿಜವಾಗ್ಲೂ ಅದನ್ನೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಂಟ್ರಿಗೆ ಬಂದಿದ್ದೀವಿ ಏನೋ, ಬೇರೆ ದೇಶಕ್ಕೆ ಬಂದಿದ್ದೀವಿ ಏನೋ ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ತುಂಬಾ ಚೆನ್ನಾಗಿದೆ. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಬನ್ನಿ,
ಸಕ್ಕತ್ತಾಗಿದೆ. ನನಗಿಲ್ಲಿ ಬರೋ ಪ್ರೋಗ್ರಾಮೇ ಇರಲಿಲ್ಲ, ಪ್ಲ್ಯಾನೇ ಇರಲಿಲ್ಲ. ಬಟ್ ಅಮ್ಮನ ಮದರ್ಸ್ ಡೇ ದಿವಸ ನಮ್ಮಮ್ಮನ್ನ ಕರ್ಕೊಂಬರೋ ಒಂದು ಭಾಗ್ಯ ನನಗೆ ಸಿಕ್ತು. ಒಳಗಡೆ ಬರ್ತಾ 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 ಫೋಟೋಸಿಗೆ ಬೇಕಾದಂಗೆ ರೀಲ್ಸು ಬೇಕಾದಂಗೆ ಮಾಡ್ಬೋದು. ಸೊ ತುಂಬಾ ಫ್ರೀ ಇದೆ, ತುಂಬ ಗಜಿಬಿಜಿ ಇಲ್ಲ. ಫೋಟೋಸ್ ಬೇಕೋ ಹಿಂಗೆ ಬೇಕೋ ಫೋಟೋಸು ಬೇಕಾದಂಗೆ ನಾವು ತಗೋಬೋದು. ತುಂಬಾ ಖುಷಿ ಆಗ್ತಿದೆ ಅದನ್ನೆಲ್ಲ ನೋಡ್ತಾ ಇದ್ದರೆ. ನಾನು ಅಂದ್ಕೊಂಡಿರಲಿಲ್ಲ ಇವತ್ತು ಎಕ್ಸಿಬಿಷನ್ ನಮ್ಮಮ್ಮನ ಕರ್ಕೊಂಡು ಹೋಗ್ತೀನಿ ಅಂತ. ಇವತ್ತು ನಾನು ಬೆಳಗ್ಗೆ ಹೇಗೆ ರೆಡಿಯಾಗಿದ್ನೋ ಹಾಗೆ ನಾನು ಎಕ್ಸಿಬಿಷನ್ಗೆ ಹೋಗಿದ್ದೆ. ಸೊ ಎಕ್ಸಿಬಿಷನ್ಗೆ ಹೋಗೋ ಪ್ರೋಗ್ರಾಮ್ ಇದ್ದಿದ್ರೆ ತುಂಬ ಇನ್ನೂ ಗ್ರ್ಯಾಂಡಾಗಿ ರೆಡಿ ಆಗಿಬಿಟ್ಟೆ ಹೋಗ್ಬೋದಾಗಿತ್ತು ಅಂತ ಅನ್ನಿಸ್ತು ನನಗೆ. ಬೋಟ್ ಫೋಟೋಸು ಕೂಡ ಅಲ್ಲಿ ಆಗೋಯ್ತು. ಓಕೆ, ಸಕ್ಕತ್ತಾಗಿದೆ ಫೋಟೋಸ್ಗಳು ಮಾತ್ರ. ನೋಡ್ಕೊಂಬನ್ನಿ ಗೈಸ್, ಫೋಟೋಸ್ ಮಾತ್ರ ಸಕ್ಕತ್ತಾಗಿ ಬಂದಿದೆ ಅಲ್ವಾ. ನೋಡ್ತಿದ್ದೀರಾ ಅಲ್ವಾ, ಫೋಟೋಸ್ಗಳೆಲ್ಲ ಸಕ್ಕತ್ತಾಗಿ ಬಂದಿದೆ. ಇನ್ನು ಒಳಗಡೆ ಹೋಗ್ತಾ ಇಲ್ಲ. ಒಳಗಡೆ ಹೋದ್ಮೇಲೆ ಏನೇನಾಗುತ್ತೆ ಈಗ ಫೋಟೋಸು ರೀಲ್ಸು ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದಾಯಿತು. ಇಲ್ಲಿ ಬ್ಯಾಂಗಲ್ಸ್ ಆಗಿರ್ಬೋದು, ಸ್ಟಿಕ್ಕರ್ಸು, ಕಿವಿ ಓಲೆ ಹಾಗೂ ಎಕ್ಸೆಟ್ರಾ ಇಂಥದ್ದಿಲ್ಲ ಅನ್ನಂಗಿಲ್ಲ ಗೈಸ್. ಒಂದು ಗೊಂಬೆಯಿಂದ ಹಿಡಿದು ಬ್ಯಾಗಿಂದ ಹಿಡಿದು ಪರ್ಸಿಂದ ಹಿಡಿದು ಪ್ರತಿ ಒಂದು ಇತ್ತು ಇಲ್ಲಿ. ಎಲ್ಲಿ ನೋಡಬೇಕು ನೋಡಿ ಕಣ್ಣೆಲ್ಲ ಬೆಳಗೋಗಿತ್ತು. ಅಷ್ಟು ನೋಡೋದಕ್ಕೆ ಅಷ್ಟು ಚೆಂದ ಆಗಿತ್ತು. ಎಲ್ಲ ಕ್ಲಿಪ್ಪುಗಳು ಮಾತ್ರ ಸಕ್ಕತ್ತಾಗಿತ್ತು ಗೈಸ್. ನನಗೆ 1-2-3 ಕ್ಲಿಪ್ ತೊಗೊಂಡೆ ನಾನು. ತುಂಬಾ ಇಷ್ಟ ಆಯಿತು. ನನಗೊಂದು ನನ್ನ ತಂಗಿಗೆ ಒಂದು ಅಂತ ತೊಗೊಳಕ್ಕಂತ ಹೋದೆ. ಬಟ್ ಅಲ್ಲಿ ನೋಡ್ತಾ ಇದ್ದರೆ ಕ್ಲಿಪ್ಪು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರೋದ್ರಿಂದ ಎಲ್ಲ 3 ಅವಳಿಗೆ 3 ನಾನು 3 ಅಂತ ತೊಗೊಂಡ್ವಿ. ಯಾಕೆಂದರೆ ಬಟ್ ಹೊರಗಡೆ ತೊಗೊಳೋದ್ಕಿಂತ ಅಲ್ಲಿ ಒಂದು ಸ್ವಲ್ಪ ಕಾಸ್ಟ್ಲಿನೇ, ತುಂಬಾ ಕಾಸ್ಟ್ಲಿ ಇದೆ ಗೈಸ್. ಇಲ್ಲಿ ಏನೇ ಒಂದು ತೊಗೋಬೇಕು ಅಂದರೂ ಹೊರಗಡೆ ತೊಗೊಳೋದಕ್ಕೂ ಇಲ್ಲಿ ತೊಗೊಳೋದಕ್ಕೂ ಭಾಳ ವ್ಯತ್ಯಾಸ ಇದೆ ಅನ್ನೋಕ್ಕಿಂತ ಅಲ್ಲಿ ಕೊಡೋ ರೊಕ್ಕಕ್ಕೂ ಇಲ್ಲಿ ಕೊಡೋ ರೊಕ್ಕಕ್ಕೂ ಡಬ್ಬಲ್ ಅಷ್ಟೇ. ಬಟ್ ಎಲ್ಲ ಪ್ರತಿಯೊಂದು ಒಂದೇ ಕಡೆ ಸಿಗೋದ್ರಿಂದ ಸಿಕ್ಕಾಪಟ್ಟೆ ದುಡ್ಡು ಹೋಗುತ್ತೆ ಅನ್ನೋದನ್ನ ಬಿಟ್ಟರೆ. ಬಟ್ ನಾನು ಹಾಗಂತ ಏನೂ ತೊಗೊಳಕ್ಕೆ ಹೋಗಿಲ್ಲ. ಒಂದು 3 ಕ್ಲಿಪ್ ತೊಗೊಂಡೆ. ನಾನು ತೆಗಿ ಒಂದು 3 ಕ್ಲಿಪ್ ಕೊಡಿಸಿದೆ ಅಷ್ಟು ಬಿಟ್ಟರೆ ನಾನೇನು ಅಲ್ಲಿ ತೊಗೊಳೋದಕ್ಕೆ ಹೋಗಲಿಲ್ಲ. ಎಲ್ಲ ನೋಡ್ಕೊತ ಗೇಮ್ ಏನು ಆಟ ಆಡ್ಬೋದು ಅಂತ ಗೇಮ್ ಕಡೆ ಹೋಗ್ತಾ ಇದ್ದೀವಿ ಗೈಸ್. ನನಗೆ ಈ ಥರ ಜಾತ್ರೆ ಐಟಮ್ಸ್ಗಳು ತೊಗೊಳಕ್ಕೆ ಇಷ್ಟ ಇಲ್ಲ. ಸುಮ್ಮನೆ ಅದಕ್ಕೆ ರೊಕ್ಕ ಹಾಕೋದ್ರಿಂದ ಸುಮ್ಮನೆ ವೇಸ್ಟ್ ಅಂತ ನನಗೆ ಅನಿಸುತ್ತೆ. ಯಾವುದಕ್ಕೆ ನಾವು ರೊಕ್ಕ ಹಾಕಬೇಕು ಅದಕ್ಕೆ ಮಾತ್ರ ರೊಕ್ಕ ಹಾಕಬೇಕು. ನನಗೂ ಕಿವಿ ಓಲೆ ಇಷ್ಟ, ಬಳೆ ಇಷ್ಟ. ಬಟ್ ಏನಕ್ಕೆ ಇಷ್ಟ ಅಂತ ನಾವೆಲ್ಲದನ್ನು ತೊಗೊಂಡು ಮನೇಲಿ ಇಟ್ಕೊಳ್ಳೋದ್ಕಿಂತ ನಮಗೆ ಅನುಕೂಲಕ್ಕೆ ಇವಾಗ ಸದ್ಯಕ್ಕೆ ಯೂಸ್ ಆಗುತ್ತಾ ಅನ್ನೋ ಕಾರಣಕ್ಕೆ ಮಾತ್ರ ತೊಗೋಬೇಕು. ಯಾವಾಗೋ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ತೊಗೊಂಡು ಮನೇಲಿ ಇಟ್ಕೊಳ್ಳೋದ್ರಿಂದ ಇದಕ್ಕಿಂತ ಬೆಟರಾಗಿರೋದು ಸಿಗುತ್ತಲ್ವಾ ಒಳ್ಳೆಯೇ ಸಿಗ್ಬೋದು ಅನ್ನೋ ನನ್ನ ಅಭಿಪ್ರಾಯ. ಬಟ್ ಒಬ್ಬೊಬ್ರದ್ದು ಒಂದೊಂಥರ. ನೋಡಿ ಗೈಸ್, ಪುಟ್ಟಿ ಎಷ್ಟು ಸಕ್ಕತ್ತಾಗಿದೆ. ಆ್ಯಪಲ್ ಕಟ್ ಪುಟ್ಟಿ ತುಂಬಾ ಚೆನ್ನಾಗಿದೆ. ಏನು ನೋಡ್ತೀರಾ ಗೈಸಿ. ನೋಡ್ತಾ ಬಂದು ನಾವು ಅಲ್ಲಿ ಕೊಬ್ಬಿನ ಹಾಲಿನ ಹತ್ರ ನಿಂತ್ಕೊಂಡ್ವಿ. ಹೊರಗಡೆನೇ ನಾವು ಬರ್ತಾ ತಿನ್ಕೊಂಬಂದಿದ್ವಿ. ಬಟ್ ಅಲ್ಲೆಲ್ಲ ಐಟಮ್ಗಳನ್ನ ಕೇಳ್ತಾ ಇದ್ದರೆ ತಲೆ ಸುತ್ತ ಬರುತ್ತೆ, ಅಷ್ಟು ರೇಟ್ ಇದೆ. ಸೊ ಕಬ್ಬಿನ ಹಾಲು ಕುಡಿಯೋಣ ಅಂತ ಅಂದ್ಕೊಂಡು ಅಮ್ಮನಿಗೆ ಮನೆಯಿಂದ ಬರುವಾಗೇನೂ ತಿಂದಿರಲಿಲ್ಲ. ಹಂಗಾಗಿ ಅಮ್ಮನಿಗೆ ಕಬ್ಬಿನ ಹಾಲು ಕುಡಿಸಿದೆ. ಸೊ ಅಮ್ಮನಿಗೆ ಕಬ್ಬಿನ ಹಾಲು ಕುಡಿಸಿ ಈಗ ನೆಕ್ಸ್ಟು ಗೇಮ್ ಆಡೋಣ ಅಂತ ಹೋಗ್ತಾಯಿದ್ದೀನಿ ಗೈಸ್.
ಕೊನೆಗೂ ನಾವು ತೊಟ್ಲು ಇದನ್ನು ಚೂಸ್ ಮಾಡ್ಕೊಂಡ್ವಿ. ನಾನು ನನ್ನ ಮಗ ಫಸ್ಟ್ ಟೈಮ್ ಮಾಡ್ತಿರೋದು. ನಾವು ಇದನ್ನೆಲ್ಲ ಆಡಿ ಬಿಟ್ಟಾಗಿದೆ. ಕೊನೆಗೂ ತೊಟ್ಲಲ್ಲಿ ಕೂತಾಯಿತು. ತೊಟ್ಲಲ್ಲಿ ಕೂತ್ಕೊಂಡು ಮೇಲೆ ನಿಂತ್ಕೊಂಡು ನಾನು ಈ ಪಿಕ್ಚರ್ನ ವೀಡಿಯೋ ಮಾಡಿತ್ತು. ಕೆಳಗಡೆ ನಮ್ಮಮ್ಮ ನಿಂತವ್ರೆ, ನಮ್ಮ ತಂಗಿ ನಿಂತವ್ರೆ. ನಮ್ಮಮ್ಮ ನಮ್ಮ ತಂಗಿ ಆಡೋಲ್ಲ, ನಮ್ಮಮ್ಮ ಅಂತ ಆಡೋದಿಲ್ಲ ಬಿಡಿ. ನಮ್ಮ ತಂಗಿ ಅಂತೂ ಇದರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ ಅವಳಿಗೆ. ಅವಳೊಂಥರ ಹಳೆ ಮುದುಕಿ ಆಡ್ದಂಗೆ ಆಡ್ತವಳೆ. ಸೊ ಇವಾಗ ನಾನು ನನ್ನ ಮಗ ಇಬ್ಬರು ಸೇರಿ ಕೊನೆಗೂ ಎಲ್ಲದನ್ನು ಆಟ ಆಡಿ ನಾವು ಇವಾಗ ಮನೆ ಕಡೆಗೆ ಹೊರಟೇ ಬಿಟ್ವಿ. ಸಿಕ್ಕಾಪಟ್ಟೆ ಸೌಂಡ್ ಇದೆ ಅಲ್ಲಿ. ಸೊ ನಾನು ಆಡಿದ್ದು ಒಂದು ತೊಟ್ಟಲು, ಇನ್ನೊಂದು ಬೋಟ್ ಥರ ಇರುತ್ತಲ್ಲ ಅದೊಂದು ಗೇಮು, ಇನ್ನೊಂದು ಮ್ಯೂಸಿಕಲ್ ಗೇಮು. 3 ಗೇಮ್ನ ಆಟ ಆಡಿದ್ವಿ. ಬಟ್ ಒಂದೊಂದು ಗೇಮಿಗೆ 100 ರೂಪೀಸು. ಯಾವುದೇ ಗೇಮ್ ಆಡ್ರಿ, ಯಾವುದೇ ಒಂದು ಇದಾಡಿದ್ರೆ 100 ರೂಪಾಯಿ ಕೊಟ್ಟು ಆಡಲೇಬೇಕು ಗೈಸ್. ಈ ಒಂದು ಟಿಕೆಟು 100 ರೂಪಾಯಿ ಗೈಸ್. ನಮ್ಮೂರು ಸೈಡು ಜಾತ್ರೆ ಒಳಗೆಲ್ಲ ಹಾಕ್ಕೊಂಡಿರ್ತಾರಲ್ಲ 50 ರೂಪಾಯಿ, 60 ರೂಪಾಯಿ, 40 ರೂಪಾಯಿ ಹಂಗೆ ಆಡಿಸ್ತಾರೆ. ಬಟ್ ಇಲ್ಲಿ ಎಲ್ಲ ತುಂಬ ಕಾಸ್ಟ್ಲಿ ಇದೆ. ಬನ್ನಿ ಹೋಗೋಣ. ನಾವು ಇವಾಗ ಹೊರಡ್ತಿದ್ದೀವಿ ಫಂಕ್ಷನಿಗೆ, ಬನ್ನಿ ಹೋಗೋಣ. ಓಕೆ ಬನ್ನಿ, ಬೇಗ ಹೋಗಿ ಸಿಗುವ. ಕೊನೆಗೂ ಎಕ್ಸಿಬಿಷನ್ಗೆ ಬಾಯಿ ಹೇಳ್ತಾ ಕೊನೆಗೂ ನಾವು ಬಂದ ಕಾರಲ್ಲೇ ರಿಟನ್ನು ಒಂದು ಮದುವೆ ಫಂಕ್ಷನ್ ಇದೆ, ಮದುವೆಗೆ ಹೋಗಬೇಕು. ಬಟ್ ಹೋಗೋ ಮನಸ್ಸು ನನಗಿಲ್ಲ, ಯಾಕಂದರೆ ಈ ಥರ ರೆಡಿಯಾಗಿರೋದ್ರಿಂದ. ಅಮ್ಮ ಏನೂ ಆಗಲ್ಲ, ಇದರಲ್ಲೇ ಚೆನ್ನಾಗಿ ಕಾಣ್ತಿದೆ, ಅದು ಮುದ್ದಾಗಿ ಕಾಣ್ತಿದೆ, ಬಾ ಹೋಗೋಣ ಅಂತಿದ್ದಾರೆ. ಇವಾಗ ಡೈರೆಕ್ಟು ಮದುವೆಗೆ ಬನ್ನಿ. ಕೊನೆಗೂ ನಾವು ಮದುವೆ ಚೌಟ್ರಿ ಬಂದಾಯಿತು. ಅಲ್ಲೇ ಆಲ್ಮೋಸ್ಟ್ ಊಟ ಮಾಡಿ ಎಲ್ಲ ಹೊರಗಡೆ ಬರ್ತಿದ್ದಾರೆ. ಸೊ ಇವಾಗ ಫಸ್ಟು ಬೇಗ ಓಡೋಗೋಣ. ಬನ್ನಿ. ಗಣಪನಿಗೆ ಎಲ್ಲರೂ ಒಂದ್ಸಲ ಕೈ ಮುಗಿದ್ಬಿಟ್ಟು ಗೈಸ್ ನೋಡಿ ಗೈಸ್, ಇಷ್ಟೊತ್ತಲ್ಲಿ ದೋಸೆ ಮಾಡ್ತವ್ರೆ. ಕೊನೆಗೂ ನಾವು ಊಟದ ಅಲ್ಲಿಗೆ ಬಂದಾಯಿತು. ನೋಡ್ತಿದ್ರಲ್ಲ ಗೈಸ್, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ತುಂಬ ಫಾಸ್ಟಾಗೂ ಕೂಡ ಊಟ ನೀಡ್ತವ್ರೆ. ಹುಡುಗಿನ ಮಾತಾಡಿಸ್ಕೊಂಡು ಸೀದಾ ನಾವು ಬಂದಿದ್ದೆ ಊಟದ ಹಾಲಿಗೆ. ಫಸ್ಟು ಊಟ ಮಾಡಿಕೊಂಡು ಆಲ್ಮೋಸ್ಟ್ ಈಗಲ್ಲ ಟೈಮ್ ಆಗ್ತಾಯಿದೆ, ಹೊರಡೋಣ ಊರ ಕಡೆ. ಸಾರಿ ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ. ಓಕೆ ಗಾಯ್ಸ್, ನಿಮಗೆಲ್ಲ ಬೋರ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಎಕ್ಸಿಬಿಷನಲ್ಲಿ ಮಾಡಿದ್ದ ಒಂದು ರೀಲ್ಸ್ನ ನಾನು ಅಪ್ಲೋಡ್ ಮಾಡಿದ್ದೆ. ಓಕೆ, ನಾನು ಇವಾಗ ಊಟ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಓಕೆ, ಇವತ್ತು ನಮ್ಮ ತಾಯಿಯ ಮದರ್ಸ್ ಡೇನ ನಾನು ಈ ಥರ ಆಚರಿಸಿದೆ. ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನನ್ನ ಇವತ್ತಿನ ಲಾಗ್ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ನಿಮಗೆ ನಾನು ಸಿಗ್ತೀನಿ ಗೈಸ್. ಓಕೆ ಬಾಯ್. ಅಷ್ಟು ಬೇಗ ನಾನು ಹೋಗ್ಬಿಡ್ತೀನಿ ಗೈಸ್. ನಾನಿನ್ನು 7 ದಿನ ಬಾಕಿ ಇದೆ ಗೈಸ್, ಇನ್ನೂ ಇದೆ. ಪ್ಲೀಸ್ ನನ್ನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಎಲ್ಲದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಗಾಯ್ಸ್.